ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡ್ ನಡೆಯುತ್ತಿರುವ ಈ ಥರ 3D ಇಮೇಜನ್ನು ನೀವು ಇನ್ಸ್ಟಾದಲ್ಲಿ ನೋಡೇ ಇರ್ತೀರ. ಆದರೆ ಈ ಥರ ಇಮೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ನಿಮಗಿನ್ನೂ ಗೊತ್ತಿರಲ್ಲ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಈ ಥರ 3D ಇಮೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಥರ 3D ಇಮೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ಮೊದಲಿಗೆ ಬೇಕಾಗಿರೋದು ಗೂಗಲ್ ಜಿಮಿನಿ ಆ್ಯಪು. ಗೂಗಲ್ ಜಿಮಿನಿ ಆ್ಯಪ್ ಎಲ್ಲಿ ಸಿಗುತ್ತೆ ಅಂದರೆ ಪ್ಲೇಸ್ಟೋರ್ ಓಪನ್ ಮಾಡಿ ನೀವು ಸರ್ಚ್ ಬಾರಲ್ಲಿ ಜಿಮಿನಿ ಅಂತ ಸರ್ಚ್ ಮಾಡಿದರೆ ಮೊದಲನೇ ಆಪ್ಷನ್ ಬರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಪ್ಲಸ್ ಐಕನ್ ಕಾಣುತ್ತೆ, ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಅದನ್ನು ಅಲ್ಲಿಂದ ಗ್ಯಾಲರಿ ಸೆಟ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮ್ಗೆ ಯಾವ ಇಮೇಜ್ ಬೇಕು ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಅಲ್ಲಿ ಕೆಳಗಡೆ ಒಂದು ಪ್ರಾಂಪ್ಟ್ ಅಂತ ಬರುತ್ತೆ. ಆ ಪ್ರಾಂಪ್ಟ್ನ ಅಲ್ಲಿ ಆ್ಯಡ್ ಮಾಡಿ ಕೊಟ್ಟರೆ ಸಾಕು, ಅದು ಜಿಮಿನಿ ನಿಮಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ನೋಡ್ತಾ ಇರ್ಬೋದು 1-2 ನಿಮಿಷ. ಸರ್ವರ್ ತುಂಬಾ ಬ್ಯುಸಿಯಾಗಿರುತ್ತೆ, ಯಾಕಂದರೆ ಇವಾಗ ಟ್ರೆಂಡಲ್ಲಿ ಇರೋದ್ರಿಂದ ಎಲ್ಲರೂ ಟ್ರೈ ಮಾಡ್ತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಆ ಪ್ರಾಂಪ್ಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ಬೇಕಾದರೆ ಕಾಪಿ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಿರ್ಬೋದು ಆಲ್ರೆಡಿ ನಮ್ಮದು 3D ಇಮೇಜ್ ಕ್ರಿಯೇಟ್ ಆಗಿದೆ. ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. 3D ಆಗಿ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ಗೈಸ್, ನೀವು ಕೂಡ ನಿಮ್ಮ ಫೋಟೋನ ಈ ಥರ 3D ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಇಷ್ಟೇ ಈಸಿ. ನಮ್ಮ ಪೇಜನ್ನು ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.